ಬಂಧುಗಳೇ, ಈಗಾಗಲೇ ಅನೇಕ ಜನ ಮಾತಾಡಿದರು ಜಾನಪದದ ಬಗ್ಗೆ. ಅನೇಕ ಜನ ಅದರ ಉಳಿವಿಗಾಗಿ ನಾವೆಲ್ಲ ಏನು ಮಾಡಬೇಕಂತ ಅನೇಕ ಜನ ಹೇಳಿದ್ದಾರೆ. ನಾನು ಸಹಿತ ಹೇಳೋದಷ್ಟೇ. ಇವತ್ತು ಮಾತಾಡ್ಬೇಕಾದ್ರೆ ಬಾಲಾಜಿ ಅವ್ರದ್ದು ಒಂದು ಮಾತು ನನಗೆ ಭಾಳ ಇಷ್ಟ ಆಯಿತು. ವೇದಿಕೆ ಕಾರ್ಯಕ್ರಮಕ್ಕಿಂತ ಜಾನಪದ ಕಲಾವಿದರ ಹತ್ರ ನಾವು ಹೋಗೋಣ, ಅವ್ರ ಮನೆಗೆ ಹೋಗೋಣ, ಅಲ್ಲಿ ಹುಡುಕಿ ಅವ್ರಿಗೆ ಹೊರಗೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿದರು. ನಿಜವಾಗ್ಲೂ ಸಹಿತ ಅದು ಆಗಬೇಕಾಗಿತ್ತು. ಅದಕ್ಕಾಗಿ ನಮ್ಮ ಸಹಕಾರ ಸದಾ ನಿಮ್ಮ ಜೊತೆಗೆ ಇರ್ತದೆ. ಇವತ್ತು ನಾನು ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು ಸಹಿತ ನಮ್ಮ ದೇಶದ ಸಂಸ್ಕೃತಿ, ನಮ್ಮದೇನು ಸಂಸ್ಕಾರ ಐತಿ ಅದನ್ನ ಮರಿಲಾರ್ದೆ ಏನು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಜಾನಪದ ಕಲೆಯನ್ನು ತಾವು ಸಹಿತ ಬೆಳೆಸಬೇಕು ಅಂತೇಳಿ ನಾನು ಇವತ್ತು ತಮ್ಮಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಾವೆಲ್ಲ ಇವತ್ತು ನೋಡ್ತೀವಿ ಜಾನಪದ ಹೆಂಗೆ ಹುಟ್ಕೋತು ಅಂದರೆ, ಕೆಲಸ ಮಾಡಬೇಕಾದ್ರೆ ದಣಿವು ಆಗಬಾರ್ದಪ್ಪ ಅಂತಂದು ಮೊದಲಿನ ಜನ, ಹಳೆಯ ಜನ, ಶಿವಣ್ಣವ್ರಿಗೆ ಗೊತ್ತೈತೆ ಅದು. ಹಳೆಯ ಜನ ಅವ್ರು ಯಾವುದೋ ಒಂದು ಲಿಪಿ ಅಥವಾ ಬರವಣಿಗೆ ಇರ್ತಿರಲಿಲ್ಲ. ತಮ್ಮ ಮನಸ್ಸಿನಾಗ ಏನು ಬರ್ತೈತಿ ಅದನ್ನು ಮಾತಾಡಿ ಅದನ್ನೂ ಒಂದು ಜಾನಪದ ಕಲೆಯನ್ನಾಗಿ ಅವರು ಹೊರಗಡೆ ಮಂದಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಇವತ್ತು ವಿದ್ಯಾರ್ಥಿಗಳು ಕೆಲಸ ಕಡಿಮೆ, ಆ ರೀಲ್ಸ್ ಮಾಡಿ ಅದನ್ನ ಒಂದು ಕೆಲಸ ಮಾಡ್ಕೋತಿದ್ರಿ. ಅದರಿಂದ ನಿಮ್ಗೆ ನಾನು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಕತ್ತಿಲ್ಲ. ಮೊಬೈಲ್ ಯೂಸ್ ಮಾಡಿರಿ, ಆದರೆ ಅದರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು, ಅದರಲ್ಲಿರುವ ಒಳ್ಳೆತನವನ್ನು ಮಾತ್ರ ನಾವು ತಗೊಳ್ಳುವಂಥ ಪ್ರಯತ್ನ ಮಾಡಬೇಕು. ಇವತ್ತು ಇಲ್ಲಿ ವೇದಿಕೆ ಮೇಲೆ ಅನೇಕ ಜನ ಇದ್ದೀವಿ. ನಾವೆಲ್ಲರೂ ಸಹಿತ ಈ ಜಾನಪದ ಕಲಾವಿದರ ಜೊತೆಗಿದ್ದೀವಿ. ಈ ನಮ್ಮ ಜಿಲ್ಲೆಯಲ್ಲಿ ಲಿಂಗರಾಜಣ್ಣವ್ರು ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲಿ ಜಾನಪದ ಹೆಚ್ಚಾಗಿ ಉಳಿದಿರೋದು ಕಲ್ಗಟ್ಟಿಗೆಲ್ಲ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಸಹಿತ ರಾಜಕಾರಣಿಗಳಾಗಿ ಪ್ರತಿ ಗ್ರಾಮದಲ್ಲೂ ಸಹಿತ ನಮ್ಗೆ ನಾಟಕಿಗೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ನಾಟಕಗಳನ್ನು ಪ್ರತಿ ಗ್ರಾಮದಲ್ಲಿ ಮಾಡ್ತಾರೆ. ರಾತ್ರಿ 12-1 ಆದ್ರೂ ನಾವು ಹೋಗಿರ್ತೀವಿ. ಪ್ರತಿ ಗ್ರಾಮದಲ್ಲೂ ಸಹಿತ ನಾಟಕವನ್ನು ಮಾಡ್ತಾರೆ. ಅಂದರೆ ನಮ್ಮ ಹಿಂದಿನ ಪರಂಪರೆಯನ್ನು ಇವತ್ತು ಉಳಿಸ್ಕೊಂತ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಸಹಿತ ನಾನು ಧನ್ಯವಾದ ಹೇಳ್ತೇನೆ. ಇವತ್ತು ಏನು ಜಾನಪದ ಪರಿಷತ್ತು ಉದ್ಘಾಟನೆ ಆಗಿದೆ, ಅವ್ರಿಗೂ ಸಹಿತ ಮತ್ತೊಮ್ಮೆ ನಾನು ಕರೆದು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ ಹಾಗೂ ಇಲ್ಲೇ ಎಲ್ಲ ಪದಾಧಿಕಾರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.